ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ಮಕ್ಕಳಿಗೆ ಪಾಲಕ್ ಸೊಪ್ಪು ತಿನ್ಸೋಕ್ಕೆ ಪರದಾಡ್ತಾ ಇದ್ದೀರಾ? ಪ್ರತಿದಿನ ಒಂದೇ ರೀತಿ ಪರೋಟ ಬೇಜಾರಾಗಿದೆಯಾ? ಹಾಗಾದರೆ ಇವತ್ತು ನಾನು ನಿಮಗೆ ಮೃದುವಾದ ಬಿಸಿ ಬಿಸಿ ಪಾಲಕ್ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳು ಪದೇ ಪದೇ ಕೇಳಿ ಕೇಳಿ ತಿನ್ನೋ ಹಾಗೆ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇದು. ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ. ಮೊದಲಿಗೆ ಒಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಬೇಕು. ಈ ನೀರು ಚೆನ್ನಾಗಿ ಕುದಿಬೇಕು. ಆಗ ನಾವು ಪಾಲಕ್ ಸೊಪ್ಪು, ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಈ ಕುದಿಯೋ ನೀರಿನಲ್ಲಿ ಹಾಕ್ಕೊಳ್ಬೇಕು. ಒಂದು 2-3 ನಿಮಿಷದಷ್ಟು ನೀರಿನಲ್ಲಿ ಕುದಿಸ್ಕೊಂಡು ಇದನ್ನು ನಾವು ತಕ್ಕೊಳ್ಬೇಕಾಗತ್ತೆ. ತಣ್ಣೀರಿಗೆ ನೀವು ಸ್ವಲ್ಪ ಐಸ್ ಕ್ಯೂಬ್ಸ್ ಇದ್ದರೆ ಹಾಕ್ಕೊಳ್ಳಿ, ಬೇಗ ಕೂಲ್ ಡೌನ್ ಆಗುತ್ತೆ. ಇಲ್ಲಾಂದರೆ ತಣ್ಣೀರು ಓಕೆ. ಹಾಕ್ಕೊಂಡು ತಣ್ಣಗಾದ್ಮೇಲೆ ಈ ಥರ ನೀರನ್ನೆಲ್ಲ ತಕ್ಕೊಳ್ಬೇಕು ಸೊಪ್ಪಿಂದ. ಈ ರೀತಿ ನೋಡಿ, ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದಕ್ಕೆ ಇಷ್ಟೇ ಆಗಿದ್ದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ ಅಂತ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಒಂದು ಚಿಕ್ಕ ಜಾರಿಗೆ ಈ ಸೊಪ್ಪು, ಹಾಗೆ 1 ಇಂಚು ಶುಂಠಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ಆಗಿರಬೇಕು. ನಾನು ಬೆಳ್ಳುಳ್ಳಿ ಹಾಕೋದನ್ನು ಮರ್ತಿದ್ದೆ. ಒಂದು 4 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಪೇಸ್ಟು ಈ ಹದದಲ್ಲಿರಬೇಕು. ಈಗ ನಾನು ಇನ್ನೊಂದು ಸೈಡು ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ್ರೆ ಪರೋಟ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಆಮೇಲೆ ರುಬ್ಬಿರುವಂಥ ಪಾಲಕ್ ಪೇಸ್ಟ್, ಇದಿಷ್ಟು ಹಾಕ್ಕೊಂಡು ನಾವು ನೀಟಾಗಿ ಎಲ್ಲ ಕಲಿಸ್ಕೊಳ್ಬೇಕು. ಅಕಸ್ಮಾತ್ ಈ ಪಾಲಕ್ ಸೊಪ್ಪಿಂದು ನೀರಿನ ಅಂಶ ಏನಾರು ಕಡಿಮೆ ಆಯಿತು ಅಂತಂದರೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೇಕು. ನೀರನ್ನ ಸ್ವಲ್ಪ ಮಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ಒಂದು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಸ್ವಲ್ಪ ಹಿಟ್ಟು. ಹಾಗೆ ನೆನಿಬೇಕಿದು, ನೆನೆದ್ರೆ ಮಾತ್ರ ತುಂಬ ಚೆನ್ನಾಗೋದು. ನೀವು ತಕ್ಷಣ ಕಲಿಸ್ಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಒಂದು 15 ನಿಮಿಷ ನೆನೆಯೋಕೆ ಬಿಡೋಣ. ನಾನು ಇನ್ನೊಂದು ಸೈಡು ಇನ್ನೊಂದು ಬೌಲಲ್ಲಿ ಒಂದು 200 ಗ್ರಾಮಷ್ಟು ತುರಿದ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಈ ಸೈಜಿಂದು ಆನಿಯನ್ನ ನಾನು ಚಾಪರ್ಗೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 1-2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ನಾನು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಮೆಣಸಿನ ಪುಡಿ 1/4 ಟೀ ಸ್ಪೂನಷ್ಟು, ಹಾಗೆ ಆಮ್ಚೂರು ಪುಡಿ, ಹಾಗೆ ಚಿಲ್ಲಿ ಪೌಡರು ಎರಡೂ ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸ್ಟಫಿಂಗ್ ಮಿಕ್ಸ್ ಮಾಡಿದ್ಮೇಲೆ 2 ನಿಮಿಷ ಫ್ರಿಜ್ನಲ್ಲಿಡಿ. ಆಗ ಈರುಳ್ಳಿ ನೀರು ಬಿಡೋದಿಲ್ಲ. ಪರೋಟ ಲಟ್ಸುವಾಗ ಸುಲಭ ಆಗುತ್ತೆ. ಈಗ ಹಿಟ್ಟು ನೆಂದಿದೆ ನೋಡಿ, ಇಷ್ಟು ಸಾಫ್ಟಾಗಿ ನೆಂದಿದೆ. ಈಗ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಉಂಡೆ ತೊಗೊಳ್ಬೇಕು. ಯಾಕಂದರೆ ಇದು ಚಪಾತಿಗಿಂತ ಸ್ವಲ್ಪ ದಪ್ಪ ಸೈಜ್ ಇರುತ್ತೆ ಪರೋಟ. ಹಾಗಾಗಿ ನೋಡಿ, ಈ ಸೈಜ್ ಇದ್ದರೆ ಸಾಕು. ನಾನು ಮಾಡಿ ಕಲಿಸ್ಕೊಂಡಿರೋ ಹಿಟ್ಟಲ್ಲಿ ಸುಮಾರು 7 ಪರೋಟ ಮಾಡ್ಬೋದು. 7 ಉಂಡೆಗಳಾಗಿ ಇನ್ನೊಂದು ಸಣ್ಣ ಉಂಡೆ ಉಳಿದಿದೆ. ಈಗ ಮಿಕ್ಕಿದ್ದೆಲ್ಲ ನಾನು ಇದನ್ನು ಕ್ಲೋಸ್ ಮಾಡಿಕೊಂಡು ಈಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇಷ್ಟಿರಬೇಕು. ಈಗ ನಾನು ಹಿಟ್ಟಿಗೆ ಇದನ್ನು ಅದ್ದಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹೇಗೆ ಲಟ್ಟಿಸ್ಬೇಕು ಅಂತ ಹೇಳ್ತೀನಿ. ಚಪಾತಿ ಥರ ಲಟ್ಸಕ್ಕೆ ಹೋಗಬಾರ್ದು. ಹೂರಣ ಒಳಗಡೆ ನೈಸಾಗಿದ್ದರೆ ನಾವು ರೌಂಡಾಗಿ ಲಟ್ಟಿಸಿ ಅದನ್ನು ಮುಚ್ಬೋದು ಹೋಳಿಗೆ ಥರ. ಆದರೆ ಇದು ನಾವು ತುರ್ಕೊಂಡಿದ್ದೀವಲ್ಲ, ಹಾಗಾಗಿ ನಾವು ಈ ಥರ ಲಟ್ಟಿಸ್ಕೋಬೇಕು. ಪ್ಲಸ್ ಥರ ಮೇಲೆ ಕೆಳಗೆ ಸೈಡ್ ಈ ಥರ ಪ್ಲಸ್ ಥರ ಮಾಡ್ಕೊಳ್ಬೇಕು. ಪನ್ನೀರ್ ಒಳಗಡೆ ಹಾಕಿದ್ರೆ ಓಪನ್ ಆಗಬಾರ್ದು, ಅದು ಆ ಥರ ಪಾಕೆಟ್ ಕಟ್ಟಬೇಕು ನೋಡಿ. ಈ ಥರ 1-2 ಸ್ಪೂನು ಪನ್ನೀರ್ ಹಾಕ್ಕೊಂಡು ನೀಟಾಗಿ ಮಧ್ಯೆ ಈ ಥರ ಸೇರಿಸ್ಕೊಳ್ಳಿ. ಮೇಲಿಂದ ಒಂದು ಸರ್ತಿ ಹಿಂಗೆ ಫೋಲ್ಡ್ ಮಾಡಿ, ಕೆಳಗಿಂದ ಒಂದು ಸರ್ತಿ ಫೋಲ್ಡ್ ಮಾಡಿ, ಹಿಂಗೆ ಆ ಕಡೆ ಸೈಡನ್ನು ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡಿದಾಗ ಒಳಗಡೆ ನೀಟಾಗಿ ಅದು ಲಾಕ್ ಆಗುತ್ತೆ. ಇಲ್ಲಾಂದರೆ ಸೈಡಲ್ಲೆಲ್ಲ ಬಂದುಬಿಡುತ್ತೆ ನೋಡಿ. ಈ ರೀತಿ ಇರಬೇಕು. ಈ ರೀತಿ ಮಾಡ್ಕೊಂಡು ಇದನ್ನು ಹಗುರವಾಗಿ ಪ್ರೆಸ್ ಮಾಡಿ ಚೂರು ಹಿಟ್ಟು ಹಾಕ್ಕೊಂಡು ಈಗ ಲಟ್ಸ್ಕೋಬೇಕು. ರೌಂಡಾಗಿ ಲಟ್ಸ್ಬಾರ್ದು, ಮೇಲೆ ಕೆಳಗೆ ಮತ್ತು ಸೈಡ್ ಮಾಡಿಕೊಂಡು ಮೇಲೆ ಕೆಳಗೆ ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಇರಬೇಕು ಇದು ಪರೋಟ. ಈ ರೀತಿ ಇದ್ದರೆ ಶೇಪು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ. ಹೀಗಿರಬೇಕು. ನಾನು ಇನ್ನೊಂದು ಸೈಡು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ತವ ಮೇಲೆ ಹಾಕ್ಕೊಡೋಣ ಪರೋಟಾನ ನೋಡಿ. ಇಷ್ಟಾದಮೇಲೆ ಉಲ್ಟಾ ಮಾಡಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಬೇಕು.
ಆಯಿಲ್ ಹಾಕೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಈಗ ಉಲ್ಟಾ ಮಾಡಿ ಮತ್ತೆ ಹಚ್ಚಿ. ದಪ್ಪ ಇರಬೇಕು, ಇದು ಚಪಾತಿ ಥರ ತೆಳ್ಳ ಇರಬಾರ್ದು, ಯಾಕಂದರೆ ಸ್ಟಫಿಂಗ್ ಒಳಗಡೆ ಓಪನ್ ಆಗಿಬಿಡುತ್ತೆ ತುಂಬ ತೆಳುವು ಮಾಡೋಕ್ಕೋದ್ರೆ. ನೋಡಿ ಇಷ್ಟಾದರೆ ಸಾಕು. ಈಗ ತಕ್ಕೊಳ್ಳೋಣ. ನೋಡಿ ಇಷ್ಟ ಆಗಿದೆ. ಈಗ ಮತ್ತೆ ಅದೇ ರೀತಿ ನಾನು ಇನ್ನೊಂದು ಪರೋಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ, ಎಲ್ಲ ರೆಡಿ ಮಾಡಿಕೊಂಡ್ರೆ ನೀವು ಸಂಜೆ ಸ್ಕೂಲ್ನಿಂದ ಮಕ್ಕಳು ಬಂದಾಗ ಇದನ್ನು ಪಟ್ ಅಂತ ಮಾಡೋಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದು ಕೂಡ ಅದೇ ರೀತಿ ಫೋಲ್ಡ್ ಮಾಡಿ ಕ್ಲೋಸ್ ಮಾಡಿ ಲಾಕ್ ಮಾಡಬೇಕು ಇದನ್ನು. ನಿಮಗೆ ಈ ರೀತಿ ಬರಲಿಲ್ಲ ಅಂತ ಅಂದರೆ ಹೋಳಿಗೆ ಹೂರಣನ ಹೇಗೆ ಸ್ಟಫ್ ಮಾಡ್ತೀರೋ ಹಾಗೆ ಮಾಡಿ. ಬಟ್ ಹೋಳಿಗೆ ಇದು ಮುಚ್ಚಬೇಕಾದ್ರೆ ಕಟ್ಟಾಗಲ್ಲ, ಅದು ಮೈದಾ. ಇದು ಚಪಾತಿ ಹಿಟ್ಟಿಗೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಕಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಈ ರೀತಿನ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ನೋಡಿ ಇದಕ್ಕೂ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಚಬೇಕು ನೀಟಾಗಿ, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಒಂದೊಂದು ಸೈಡು. ಈಗ ಇದು ಕೂಡ ರೆಡಿಯಾಗಿದೆ. ಈ ಪಾಲಕ್ ಪನ್ನೀರ್ ಪರೋಟನ ಬೆಣ್ಣೆ, ಮೊಸರು, ಚಟ್ನಿ ಪುಡಿ ಜೊತೆ ತಿನ್ನೋದಕ್ಕೆ, ಅದರಲ್ಲೂ ಶೇಂಗಾ ಚಟ್ನಿ ಪುಡಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಚಟ್ನಿ ಪುಡಿ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ನೀವು ಬೇಕಾದರೆ ಹೋಗಿ ನೋಡ್ಬೋದು, ನನ್ನ ಚಾನಲಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾಲಕ್ ಪನ್ನೀರ್ ಪರೋಟ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಾದಮೇಲೆ ಖಂಡಿತವಾಗಿಯೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಮುಂದಿನ ರೆಸಿಪಿಯಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.